ವರದಕ್ಷಿಣೆ ಇಲ್ದೆ ಮದ್ವೆ ಮಾಡ್ಕೊಂಡು ನಾವೇನ್ ಮಣ್ಣು ಮುಕ್ಕನ? ರೀ ಶಾಸ್ತ್ರಿಗಳೇ, ಐಶ್ವರ್ಯ ರೈನೆ ಬಂದು ನನ್ನ ಕೈ ಹಿಡ್ಕೊಂಡು ಅಲ್ಲಲ್ಲ ನನ್ನ ಕಾಲ್ ಹಿಡ್ಕೊಂಡು ನನ್ನ ನಿಮ್ಮನೆ ಸೊಸೆ ಮಾಡ್ಕೊಳ್ಳಿ ಅಂತ ಬೇಡ್ಕೊಂಡ್ರೆ ನಾವೇನ್ ಮಾಡ್ಕೊಳಲ್ಲ. ನನ್ನ ಮಗನ್ ರೇಟು 4 ರಿಂದ 5 ಕೋಟಿ ರೂಪಾಯಿ. ಜಾಸ್ತಿ ಆಗ್ಲಿಲ್ವೇನೆ? ಅಯ್ಯೋ ಸುಮ್ಮನೆ ರೀ, ವ್ಯಾಪಾರ ಹಿಂಗೆ ಶುರು ಆಗ್ಬೇಕು. ಕೋಟಿಯಿಂದ ಶುರು ಮಾಡಿದ್ರೆ ಲಕ್ಷಕ್ಕಾದ್ರು ಇಳಿತವೆ. ಅದು ಸರಿಯನ್ನು ದುರಾಸೆ ಮಲ್ಲಿ ಇವಳು. ನೋಡಿ ತಾಯಿ, ಇಲ್ಲೇ ಇಂಪಾರ್ಟೆಂಟ್ ಗೊತ್ತಿರೋದು. ಅವರು ಹುಡುಗನಿಗೆ ವರದಕ್ಷಿಣೆ ಕೊಡ್ತಿದ್ದೇನಂತೆ. ಹುಡುಗಿ ಹೆಸರಲ್ಲಿ ಸಾಕಷ್ಟು ಕೋಟ್ಯಾಂತರ ರೂಪಾಯಿ ಆಸ್ತಿ ಇದೆಯಲ್ಲ, ನಾಳೆ ಮದುವೆ ಮಾಡ್ಕೊಳ್ಳೋ ಹುಡುಗನ ತಾನೇ ಅದು ಸೇರೋದು. ಇಂಪಾರ್ಟೆಂಟ್ ಪಾಯಿಂಟ್ ಇಲ್ಲೇನು ಗೊತ್ತಾ? ಮುಖ್ಯವಾಗಿ ಹುಡುಗಿ ಹುಡುಗನ ಒಪ್ಕೋಬೇಕು ಅಷ್ಟೇ. ಅಂತ ಹೆಣ್ಣು ನಮ್ ಗೋಪಿ ಅಂತ ಕಾಂಜಿ ಪಿಂಜಿ ತಗಣ್ಣ ಮೂಸಿ ಸಹ ನೋಡಲ್ಲ. ಅಲ್ಲ ಶಾಸ್ತ್ರಿಗಳೇ, ಫಾರಿನ್ ಹುಡುಗಿ ಅಂತ ಹೇಳ್ಬಿಟ್ಟು ಕಪ್ಪೆ ಹಾವು ಚೇಳು ಜಿರ್ಲೆ ತಿನ್ನೋ ದೇಶದಿಂದ ತಂದ್ಬಿಟ್ಟು ಅವು ಇಲ್ಲ ಸಿಗಲಿಲ್ಲ ಅಂತ ಅವಳು ಗೊತ್ತಾದ ಮೇಲೆ ಅವಳು ನಮ್ಮನ್ನೇ ತಿನ್ನೋಕ್ ಶುರು ಮಾಡ್ರೆ ಏನ್ ಮಾಡೋದು? ಅದು ಅಲ್ದೆ ಅವಳು ಅಂತ ಶುರು ಮಾಡಿದ್ರೆ ಆ ಭಾಷೆ ನನಗೆಲ್ಲ ಬರುತ್ತೆ? ನನಗ್ ಕನ್ನಡ ಬಿಟ್ಟು ಬೇರೆ ಬರಲ್ವೇ? ನೀವೇನು ಯೋಚನೆ ಮಾಡ್ಬೇಡಿ, ನಿಮಗೆ ಶುದ್ಧವಾಗಿ ಕನ್ನಡ ಬರುವಂತ ಶಾಕಾಹಾರಿ ಹುಡುಗಿನೇ ತೋರಿಸ್ತೀನಿ. ನೋಡಿ ಈ ಹುಡುಗಿ ಫೋಟೋ ನೋಡಿ. ಅಯ್ಯೋ ಶಾಸ್ತ್ರಿಗಳೇ, ಹುಡುಗಿ ಅಂದ ಚಂದ ಕಟ್ಕೊಂಡು ನಾವ್ ಏನ್ ಮಾಡ್ಬೇಕಾಗಿದೆ? ಅವಳನ್ನೇನಾದ್ರೂ ಬ್ಯೂಟಿ ಕಾಂಪಿಟೇಷನ್ ಕಳಿಸ್ಬೇಕಾಗಿದೆ. ಮೂರ್ಖ ನನ್ನ ಮಗನಿಗೆ ಕೋಲಾರ ಚಿನ್ನದ ಗಣಿ ಅಂತ ಹೆಂಟರಕ್ಕಾಗುತ್ತೆ? ಪಕ್ಕದ ಮನೇಲಿ ಮುಸ್ರೆ ತಿಕ್ತಾಳಲ್ಲ ನಿಂಗಿ, ಅವಳಂಗಿದ್ರು ಸಾಕು. ಈ ಫೋಟೋ ನೋಡಿ, ಒಬ್ಳೇ ಹುಡುಗಿ 5 ಕೋಟಿ ಆಸ್ತಿ ಇದೆ. 5 ಕೋಟಿ? ಏನಯ್ಯ, ಒಬ್ರಾದ್ಮೇಲೆ ಒಬ್ರು ಕಾಂಪಿಟೇಷನ್ ಮೇಲೆ ಹೊರಟ್ಬಿಟ್ರ 3 ಜನನು? ಸರಿ, ಅದೊಂದು ಫಿಟ್ಟಿಂಗ್ ಇಟ್ಬಿಡಿ. ಆದ್ರೆ ಒಂದು ಕಂಡೀಷನ್. ಏನು? ಹುಡುಗಿಗೆ ಹುಡುಗ ಒಪ್ಪಿ ಆಗ್ಬೇಕು. ಓಹೋ, ಇದು ರಿವರ್ಸ್ ಕೇಸು. ಆಮೇಲೆ ಹುಡುಗಿ ತಂದೇನೋ ಇಂಡಿಯಾದವ್ರೆ, ಆದ್ರೆ ಫಾರಿನ್ ಸಂಪ್ರದಾಯಸ್ಥರು. ಫಾರಿನ್ ಅಲ್ಲೂ ಸಂಪ್ರದಾಯಸ್ಥರು ಇದಾರ? ಅವರ ಅಪ್ಪನೇ ಹೇಳಿದ್ದಾರೆ, ಫಾರಿನ್ ರೀತಿ ನೀತಿ ಇರುವಂತಹ ಹುಡುಗನ್ನೇ ಹುಡುಕೊಡಿ ಅಂತ ಹೇಳಿದ್ದಾರೆ. ಯಾವ್ದಕ್ಕೂ ನೀವು ನಿಮ್ ಹುಡುಗನ ಒಪ್ಪಿಗೆ ತಗೊಂಬಿಡಿ. ಏನ್ ಶಾಸ್ತ್ರಿಗಳೇ ಹೀಗೆ ಹೇಳ್ತಾ ಇದ್ದೀರಾ? ನನ್ನ ಮಗನಿಗೆ ಮದುವೆ ಮಾಡ್ತೀವಿ ಅಂದ್ರೆ ಸಾಕು, ತಾಕದಿಮ್ ಅಂತ ಕುಣಿದಾಡ್ಬಿಡ್ತಾನೆ. ಕತ್ತೆಗೆ ಸೀರೆ ಉಡಿಸಿ ಅದಕ್ಕೆ ತಾಳಿ ಕಟ್ಟೋ ಮಗನೇ ಅಂದ್ರೆ ಲಬಕ್ ಅಂತ ಕಟ್ಟಬಿಡ್ತಾನೆ. ಯಾವ್ದಕ್ಕೂ ಈ ಹುಡುಗಿನ ನಾವು ನೋಡೋ ವ್ಯವಸ್ಥೆ ಮಾಡಿ. ಕೊರಿಯರ್ ಮೇಡಮ್, ಕೊರಿಯರ್. ತುಳಸಿ, ಕೊರಿಯರ್ ಅಂತ ನೋಡಮ್ಮ. ಕೊರಿಯರಾ? ಯಾರಿಗೆ? ಗೋಪಿನಾಥ್ ಅವ್ರು ಇದಾರ ಮೇಡಮ್? ಇಲ್ಲ, ಹೊರಗಡೆ ಹೋಗಿದ್ದಾರೆ. ಅವ್ರಿಗೊಂದು ಕೊರಿಯರ್ ಬಂದಿದೆ, ಇಲ್ಲೊಂದು ಸೈನ್ ಮಾಡಿ. ನಿಮ್ಮ ಅಪ್ಪನಂಗೆ ನೀನು ಅಡಿಗೆ ಬಟ್ಟ ಹಾಕ್ತೇನೋ? ನೀವು ಕಳಿಸಿದ ಲೆಟರ್ ಮೇಡಮ್, ನನ್ನ ಸರ್ಟಿಫಿಕೇಟ್ಸ್ ಮೇಡಮ್. ಗುಡ್, ವೆರಿ ಗುಡ್. ಓ 80%. ಓ ವೆರಿ ಗುಡ್. ನಮಗ್ ಬೇಕಾಗಿರೋದೆಲ್ಲ ನಿಮ್ಮಲ್ಲಿದೆ. ಬಹಳ ಕಷ್ಟಪಟ್ಟಿದ್ದೀನಿ ಮೇಡಮ್. ಓಕೆ, ಇದು ಆಫೀಸ್ ಅಪ್ಲಿಕೇಶನ್ ಫಾರ್ಮ್, ಇದಕ್ಕೊಂದು ಸೈನ್ ಆಗ್ಬೇಕು. ಥ್ಯಾಂಕ್ ಯು. ಇದು ಅಗ್ರಿಮೆಂಟ್ ಫಾರ್ಮ್, ಇದಕ್ಕೂ ಒಂದು ಸೈನ್ ಆಗ್ಬೇಕು. ಅಗ್ರಿಮೆಂಟ್ಗೂ ಸೈನ್ ಮಾಡ್ಬೇಕಾ? ಹೌದು. ಕೆಲಸ ಏನು ಮೇಡಮ್? ಅದು MD ಅವ್ರು ಹೇಳ್ತಾರೆ. ಅಂದ್ರೆ ನೀವ್ MD ಅಲ್ವಾ? ಅಲ್ಲ, ನಾವು PA. ಓಹೋ ಸರ್, ಅದನ್ನ ಡೀಟೇಲ್ ಆಗಿ ಓದ್ ನೋಡಿ. ಇದೇನ್ ಮೇಡಮ್, ನಾನ್ ಕೆಲಸ ಸೇರಿ ಮಧ್ಯದಲ್ಲಿ ಬಿಟ್ಟೋಗ್ಬಿಟ್ರೆ 1 ಲಕ್ಷ ರೂಪಾಯಿ ನಾನೇ ಕೊಡ್ಬೇಕಾ? ಸರಿ, ಇನ್ನೇನ್ ಮಾಡೋದು ತಗೊಳ್ಳಿ. ಓಕೆ, ಇದರಲ್ಲಿ 8,000 ರೂಪಾಯಿ ಇದೆ. ಇದು ನಿಮ್ ಮೊದಲನೇ ತಿಂಗಳ ಸಂಬಳ. ಸಂಬಳ ಕೊಡೋ ತಿಂಗಳು ಕೊನೆಗಲ್ವಾ? ಕೊನೆಯಲ್ಲಿ ಕೊಡೋದು ಬೇರೆ ಕಂಪನಿಗಳಲ್ಲಿ, ತಿಂಗಳ ಮೊದಲೇ ಸಂಬಳ ಕೊಡೋದು ನಮ್ ಕಂಪನಿ ರೂಲ್ಸ್. ಇದೇ ನಮ್ ಕಂಪನಿ ಸ್ಪೆಷಾಲಿಟಿ. ಮದುವೆ ಮುಂಚೆ ಶೋಭನ. ಹೌದು, ನಾನ್ ಸಂಬಳ ತಗೊಂಡು ಓಡೋಗ್ಬಿಟ್ರೆ ಏನ್ ಮಾಡ್ತೀರಿ? 1 ಲಕ್ಷ ವಸೂಲಿ ಮಾಡ್ತೀವಿ. ಕೊಡ್ಲಿಲ್ಲ ಅಂದ್ರೆ ಜೈಲಿಗೆ ಕಳಿಸ್ತೀವಿ. ಅಯ್ಯೋ ಬೇಡಪ್ಪ, ಅನುಭವ ಆಗಿದೆ. ಸರ್ ಬನ್ನಿ, ನಮ್ಮ MD ಪರಿಚಯ ಮಾಡ್ತೀನಿ. ಮೇಡಮ್, ಗೋಪಿ ಬಂದಿದ್ದಾರೆ. ಎಸ್, ಫಾರ್ಮಾಲಿಟೀಸ್ ಎಲ್ಲ ಆಯ್ತು ಮೇಡಮ್. ಇನ್ನೇನಿದ್ರು ನೀವು ಮಾತಾಡ್ಬೇಕು. ಓಕೆ, ಯು ಮೇ ಗೋ ನಾವ್. ಮೇಡಮ್, ತುಂಬಾ ತುಂಬಾ ಥ್ಯಾಂಕ್ಸ್ ಮೇಡಮ್. ಇಂಟರ್ವ್ಯೂ ಇಲ್ಲದೆ ಕೆಲಸ ಕೊಟ್ಟಿದ್ದಕ್ಕೆ ಮೊದಲನೇ ಥ್ಯಾಂಕ್ಸ್. ತಿಂಗಳ ಸಂಬಳನ ಮೊದಲೇ ಅಡ್ವಾನ್ಸ್ ಆಗಿ ಕೊಟ್ಟಿದ್ದಕ್ಕೆ 2ನೇ ಥ್ಯಾಂಕ್ಸ್. 3ನೇದು, ನಿಮ್ಮಂತ ವಿಶಾಲ ಹೃದಯ ಇರೋರ್ ಕೈ ಕೆಳಗಡೆ ಕೆಲಸ ಮಾಡೋದಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ಮೇಡಮ್ ತುಂಬಾ ಥ್ಯಾಂಕ್ಸ್ ಮೇಡಮ್, ತುಂಬಾ ಥ್ಯಾಂಕ್ಸ್. ಅಯ್ಯೋ ನೀನಾ? ನಿನ್ ಸವಾದನೆ ಬೇಡ, ಪ್ರಾಣ ಇದ್ರೆ ಪಾನಿಪುರಿ ಮಾರ್ಕೊಂಡು ಬದುಕ್ತೀನಿ. ನಿನ್ ಕೆಲ ಕೆಲಸ ಮಾಡಿದ್ರೆ ಜೈಲಾಗತ್ತಿ ನಂಗೆ. ಅಯ್ಯೋ ಬೇಡ. ಅಯ್ಯೋ ಬಾಬಿ ರೇ, ಯಾರು ಹಾಕೊಂಡಿದ್ದು?
ಹೆಲೋ ಮಿಸ್ಟರ್ ಗೋಪಿನಾಥ್, ಬಿಹೇವ್ ಯೋರ್ ಸೆಲ್ಫ್. ಏನ್ರಿ ನಿಮ್ ಪ್ರಾಬ್ಲಮ್? ನನ್ ಪ್ರಾಬ್ಲಮ್ ನೀನೆ ಅವತ್ತ ಬಸ್ ನಲ್ಲಿ ಆ ಸೇಟದ ಒಡವೆ ಎಲ್ಲ ಕದ್ಬಿಟ್ಟು ನಿನ್ನಿಂದ ನಾನು ಪೊಲೀಸ್ ಸ್ಟೇಷನ್ ಹೋಗಿ ಪೊಲೀಸ್ ತಿಂದು ಬೇಡಪ್ಪ ಬೇಡ. ರೀ ನಿಮ್ಗೆ ತಲೆ ಕೆಟ್ಟಿದ್ಯೇನ್ರಿ? ನನಗೆ ತಲೆ ಕೆಟ್ಟಿದೆ ಅಂತ ಹೇಳ್ತಿದ್ರಲ್ಲ. ಈಗ ಬೆಣ್ಣೆ ತರ ಮಾತಾಡ್ಬಿಟ್ರೆ ನಾನು ನಂಬಿಡ್ತೀನಿ ಅಂತ ಅನ್ಕೊಂಡಿದ್ಯಾ? ಅಮ್ಮಣ್ಣಿ ನಿನ್ ಹತ್ರ ಅಲ್ಲ, ನಿನ್ ನೆರಳು ಕೂಡ ಸೋಂಕು ಬರ್ತು ನನ್ಗೆ. ನಿನ್ ಕಳ್ಳಿ ಮಳ್ಳಿ ಮೋಸಗಾತಿ ತಾಟಗಿತ್ತಿ. ಶಟ್ ಅಪ್. ಇದು ಆಫೀಸು, ಬಾಯ್ ಬಂದಾಗೆಲ್ಲ ಮಾತಾಡ್ಬೇಡಿ, ಮರ್ಯಾದೆಗೆ ಮಾತಾಡಿ. ನಿನ್ ಮರ್ಯಾದೆ ಬೇರೆ ಕೇಳು. ನಿನ್ನಿಂದಾಗಿ ನಾನು ಸೊಂಟ ಮುರ್ಕೊಂಡೆ, ಪೊಲೀಸ್ ಸ್ಟೇಷನ್ ಕೂಡ ಹತ್ತು ಬಂದ ಗೊತ್ತಾ? ಈಗ್ಲೇ ಹೋಗ್ಬಿಟ್ಟು ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಬಿಡ್ತೀನಿ. ಆಮೇಲೆ ನಿನಗೈತೆ ಮಾರಿ ಹಬ್ಬ ನೋಡಿ. ಹಲೋ, ನೀವೇನ್ ಪೊಲೀಸ್ ಸ್ಟೇಷನ್ಗೆ ಹೋಗ್ಬೇಕಾಗಿಲ್ಲ. ನಾನೇ ಫೋನ್ ಮಾಡಿ ಅಗ್ರಿಮೆಂಟ್ ಸೈನ್ ಮಾಡಿ ಕೆಲ್ಸ ಬಿಟ್ಟು ಹೋಗ್ತಾ ಇದಾರೆ, ನಮಗ್ ₹1 ಲಕ್ಷ ಕೊಡೋವರ್ಗು ನಿಮಗ್ ಒಪ್ಪಿಸ್ತೀನಿ ಅಂತ ನಾನೇ ಫೋನ್ ಮಾಡ್ತೀನಿ. ಅಂದ್ರೆ ನಿಂಗ್ ಪೊಲೀಸ್ನವ್ರಂದ್ರ ಭಯನೇ ಇಲ್ವಾ? ನನಗೆ ಯಾಕ್ರಿ ಭಯ? ನಾನನ್ ಕಳ್ತನ ಮಾಡಿದ್ದೀನಾ, ಮೋಸ ಮಾಡಿದ್ದೀನಾ ಅಂತವ್ರಿಗೆ ಭಯ ಇರುತ್ತೆ. ಹೆಲೋ ಪೊಲೀಸ್ ಸ್ಟೇಷನ್. ಅಂದ್ರೆ ನೀವು ಜ್ಯೋತಿ ಅಲ್ವಾ? ಜ್ಯೋತಿ? ಯಾರ್ರಿ ಅವಳು? ಹಾಗಾದ್ರೆ ಹೊರಗಡೆ ಬೋರ್ಡಲ್ಲಿ ಬರ್ದಾಗ ನೀವು ದೀಪಾನೇನಾ? ಹೌದು. ಅಂದ್ರೆ ನೀವು ಜ್ಯೋತಿ ಅಲ್ಲ? ಅಲ್ಲ. ಈಗ್ಲಾದ್ರೂ ನಂಬಿಕೆ ಬಂತಾ? ಸ್ವಲ್ಪ ಸ್ವಲ್ಪ ಬರ್ತಾ ಇದೆ ಮೇಡಮ್. ನೀವು ಬಂದಿರೋದು ನನ್ನ ಅಸಿಸ್ಟೆಂಟ್ ಕೆಲಸ ಮಾಡಕ್ಕೆ. ನಿಮ್ ಕೆಲಸ ಏನು ಅಂತ ಗೊತ್ತಲ್ಲ? 1 ಸೆಕೆಂಡ್. ಮಿಸ್ಟರ್ ಗೋಪಿನಾಥ್, ಇದು ಹೆಂಗಸ್ರ ಆರ್ಗನೈಸೇಷನ್. ನೀವು ಸ್ವಲ್ಪ ಡೀಸೆಂಟ್ ಆಗಿ ಬಿಹೇವ್ ಮಾಡೋದನ್ನ ಕಲೀರಿ. ಸರಿ ಮೇಡಮ್. ನಿಮ್ ಕೈಗಳನ್ನ ಕಣ್ಗಳನ್ನ ಹದ್ಬಸ್ನಲ್ಲಿ ಇಟ್ಕೊಂಡಿಲ್ಲ ಅಂದ್ರೆ ನಾವು ಸುಮ್ಮನೆ ಇರಲ್ಲ. ಸರಿ ಮೇಡಮ್. ಆದ್ರೂ ಒಂದ್ಸಾರಿ ಅದು ಇದೆಯೋ ಇಲ್ಲ ಅಂತ ನೋಡ್ಬಿಟ್ರೆ ಡೌಟೇ ಇರೋದಿಲ್ಲ ಮೇಡಮ್. ಏನ್ರಿ ಅದು ನೀವು ನೋಡ್ಬೇಕಾಗಿರೋದು? ಇನ್ವಿಟೇಷನ್ ಮೇಡಮ್. ಶಟ್ ಅಪ್. ನಾವು ನೆಕ್ಸ್ಟ್ ವೀಕ್ ಜ್ಯುವೆಲರಿ ಶಾಪ್ ಇನಾಗ್ರೇಷನ್ಗೆ ಮಂಗಳೂರಿಗೆ ಹೋಗ್ಬೇಕು. ಮಂಗಳೂರಿಗೆ ಹೋಗಕ್ ರೆಡಿ ಆಗಿರಿ. ಸರಿ ಮೇಡಮ್. ಶಟ್ ಅಪ್. ನಮ್ಮ ಅತ್ತಿಗೆಗೆ ಸೀರೆ ತೋರಿಸ್ಬಿಟ್ರೆ ಖುಷಿಯೋ ಖುಷಿ. ಅಯ್ಯೋ, ಎಲ್ಲ ಗ್ರಹಗಳು ಎದುರ ಬಂದು ಕೂತ್ ಬಿಟ್ಟಿದಾವೆ. ನೀವು ಇದನ್ನ ನೋಡ್ಬಿಟ್ರೆ ನಮ್ಮ ಅತ್ತಿಗೆ ಏನೂ ಸಿಗಲ್ಲ. ಈಗ ಈ ಗ್ರಹಗಳಿಗೆ ಐತೆ. ಅಯ್ಯೋ ಅಮ್ಮ, ಅಲ್ಲಿ ನೋಡಮ್ಮ, ಮೂರ್ಖ ಕಸದ ಬುಟ್ಟಿ ಹೊತ್ಕೊಂಡು ಇಲ್ಲಿಗೆ ಬರ್ತಾ ಇರೋದು. ಅಯ್ಯೋ 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 ಅಯ್ಯೋ, ಇದೇನೋ ಇದು? ದರಿದ್ರವೇ, ಅನಿಷ್ಟವೇ, ಅದನ್ನ ಒಳ್ಳೆ ಚಿನ್ನ ತಗೊಂಡ್ಬಂದಾಗ ಮನೆ ಒಳಗೆ ತಗೊಂಡ್ಬರ್ತಾ ಇದ್ಯಲ್ಲ. ಇಲ್ಲಿ ಯಾಕೋ ತಂದೆ, ಆಚೆ ತಗೊಂಡೋಗ. ಇದೆಲ್ಲಿಂದ ಬಂತು? ಇದು ನನ್ನ ಸಂಬಳ. ಕೆಲ್ಸದ ದಿನಾನೇ ಯಾರಾದ್ರೂ ಸಂಬಳ ಕೊಡ್ತಾರೇನೋ? ಲೇ, ನನ್ನ ಹತ್ರ ಚೋಡ್ಬೇಡ. ನಾನು ನಿಮ್ಮಪ್ಪ. ಎಲ್ಲಿಂದ ಬಂತು? ಕತ್ಕೊಂಬಂದೇನೋ? ಕತ್ಕೊಂಬರನೆ ಅಂತ ಕಾಳ್ರು. ನಾನು ಒಳ್ಳೆ ತನ ನೋಡಿ ಮೊದಲನೇ ದಿವಸನೇ ಸಂಬಳ ಅಡ್ವಾನ್ಸ್ ಕೊಟ್ಟಿದ್ದಾರೆ ಗೊತ್ತಾ? ಹೌದೇನೋ? ಎಷ್ಟಿದ್ಯೋ? 5,000. 5,000 ಎಲ್ಲ ಸರಿಯಾಗಿದೇನೋ? ಎಂಟ್ಕೋಬೇಕಾದ್ರೆ ಅಮ್ಮ ನೀನು ಅಪ್ಪಂಗೆ ಹೆಲ್ಪ್ ಮಾಡು. ಒಂದ್ 50 ಸರಿ ಎಂಟಿ ಸರಿಯಾಗಿದೆಯಾ ನೋಡಿ. ನಾನು ಕಸನ ಕೊಟ್ಬಿಟ್ಟು ಬರ್ತೀನಿ. ಅದನ್ನೇ ಅರಿಸ್ಕೊಂತಾರೆ ಸಾಕೋ. ಭಗವತ್ಗೆ ನಿಂಗೆ ಸೀರೆ ತಂದಿದ್ದೀನಿ. ನನಗ? ಅದಕ್ಕೆ ನನ್ನ ಮೊದಲನೇ ಸಂಬಳದಲ್ಲಿ ತಂದಿರೋದು. ನನಗಿಲ್ವೇ? ತುಂಬಾ ಚೆನ್ನಾಗಿದೆ. ನಿನಗೂ ತಂದಿದ್ದೀನಿ. ತಕೋ ಪುಟ್ಟಿ ನಿನಗೆ. ನಿನಗೂ ತಂದಿದ್ದೀನಿ. ತಗೋ ಪುಟ್ಟ ಚಡ್ಡಿ ಅಂಗಿ. ಮತ್ತೆ ನನಗೇನ್ ತಂದಿದೆ ಗೋಪಿ? ಅಯ್ಯೋ ಬಾವಾ, ನಿನ್ನ ಸರೋದೇ ಮರ್ತ್ಬಿಟ್ನಲ್ಲ ಬಾವಾ. ಮರಿತೀಯಪ್ಪ, ಮರಿದೆ ಏನ್ ಮಾಡ್ತೀಯ? ನೀನ್ ಹಿಂದೆ ಮುಂದೆ ಇದ್ಕೊಂಡು ಟೈಮ್ ಸರಿ ಹೆಲ್ಪ್ ಮಾಡ್ತೀನಲ್ಲ, ಮರಿಲೇಬೇಕು. ಅಯ್ಯೋ ನಿನ್ನ ಮರೆಯಕ್ಕಾಗುತ್ತ ಬಾವಾ? ಟಿಂಗ್ ಒಳ್ಳೆ ಕೆಲಸ ಮಾಡ್ದೆ ಗೋಪಿ. ಇನ್ನ ಟೈಮ್ ನೋಡ್ಕೊಂಡ್ರೆ ಪಾತ್ರೆ ಬೆಳಗ್ಬೋದು, ಅಡಿಗೆ ಮಾಡ್ಬೋದು, ತರಕಾರಿ ಹೆಚ್ಚಬಹುದು, ಮಾರ್ಕೊಂಡ್ಬರ್ಬೋದು. ಗೋಪಿ, ನನಗೋಸ್ಕರ ಏನ ತಂದೆ? ಏನು ತರ್ಲಿಲ್ಲ. ಅಯ್ಯೋ 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 ಅಯ್ಯೋ, ಎಷ್ಟು ಚೆನ್ನಾಗಿದೆ. ಬಿಡ ಇದು ಅದಕ್ಕೋಸ್ಕರ ತಂದಿದ್ದು. ಬಿಡು, ನಾನ್ ನೋಡ್ತಾ ಇದ್ದೀನಿ ತಾನೆ. ಅಯ್ಯೋ ಬಿಡು, ನಾನು ತಂದಿರೋದಲ್ಲ, ಅದಕ್ಕೋಸ್ಕರ ತಂದಿದ್ದು. ಇಲ್ಲಿ ಬಿಡು ಗೋಪಿ, ಮನೆ ಮಗಳು ಆಸೆ ಪಡುವಾಗ ಬೇಡ ಅನ್ಬಾರ್ದು. ಕೊಡೋದಕ್ಕಾಗಲ್ಲ ಅದಕ್ಕೆ. ನಾನ್ ನಿಮಗೋಸ್ಕರ ಪ್ರೀತಿಯಿಂದ ನಾನು ಮೊದಲನೇ ಸಂಬಳದಲ್ಲಿ ತಂದಿರೋದು. ಕೊಡ ಇದನ್ನ.
ಇನ್ನೇನಾಗುತ್ತೆ? ಯಾವಳಿಗೋಸ್ಕರ ತಂದಿದ್ಯೋ ಅವ್ರಿಗೆ ಕೊಟ್ಬಿಡು. ಹರ್ಕಲ್ ಜನಗಳು ಮುದೆ ಮುಂದೆ. ನೋಡಿದೇನ ಗೋಪಿ, ನನಗೆ ಬಂದಿರೋ ಮೊದಲನೇ ಸಂಬಳದಲ್ಲಿ ನನ್ನ ಅತ್ತಿಗೆಗೊಂದು ಸೀರೆ ತರಬೇಕು ಅಂತ ಎಷ್ಟು ಆಸೆಯಿಂದ ತಂದೆ, ಅದನ್ನು ಹಾಳು ಮಾಡಕ್ ಬಿಟ್ಲು. ನೀನೇನ್ ಬೇಜಾರು ಮಾಡ್ಕೋಬೇಡ, ಅದಕ್ಕೆ ನಾ ಇನ್ನೊಂದು ಸೀರೆ ತಂದು ಕೊಡ್ತೀನಿ. ಇರ್ಲಿ ಬಿಡು ಗೋಪಿ, ಅರ್ಧದ ಈ ಸೀರೆ ತಾನೇ ನಿನ್ ಪ್ರೀತಿ ಅಲ್ವಲ್ಲ. ಈ ಸೀರೆನೆ ಒಂದು ಉಟ್ಕೊಳ್ತೀನಿ, ಸಾಯೋವರೆಗೂ ನೆನಪಿರುತ್ತೆ. ತುಂಬಾ ಚೆನ್ನಾಗಿದೆ ನೀವು ಹೇಳ್ತಾ ಇರೋ ಕಥೆ. ಅಲ್ಲ ರೀ, ಯಾರೋ ರೌಡಿಗಳು ಬಂದ್ರಂತೆ, ನಿಮ್ಮನ್ನು ಹೊಡೆದು ಬಡ್ದು ಹಣ ಕಿತ್ಕೊಂಡು ಹೋದ್ರಂತೆ. ರೀ, ನೀವ್ ಹೇಳ್ತಿರೋ ಕಾಗಕ್ಕ ಗುಬ್ಬಕ್ಕನ ಕಥೆನ ನಾನ್ ನಂಬಿದ್ರು ನಂಬಬಹುದು, ಆದ್ರೆ ನಮ್ಮ ಮೇಲಧಿಕಾರಿಗಳು ನಂಬೇಕಲ್ವೇನ್ರಿ? ಸರ್, ನಾನ್ ಹೇಳ್ತಿರೋದೆಲ್ಲ ನಿಜ ಸರ್. ನನ್ನ ನಂಬಿ ಸರ್. ನನಗೆ ಸಿಕ್ಕಾಪಟ್ಟೆ ಹೊಡೆದು ನನ್ನಿಂದ ದುಡ್ಡು ಕಿತ್ಕೊಂಡು ಹೋಗಿದ್ ನಿಜ ಸರ್. ನೀವೇನೋ ಒಳ್ಳೆಯವರಾಗಿದ್ರೆ ನಿಮ್ ಮಾತನ್ನ ನಂಬೋದಾಗಿತ್ತು, ಆದ್ರೆ ನಿಮ್ ನಡತೆ ಮಾತು ಯಾವ್ದು ನಿಮ್ಮ ನಂಬೋಕೆ ಆಗಲ್ವಲ್ರಿ. ಹಾಗೆ ಮಾಡ್ಬಿಟ್ರಿ. ನಾನ್ ನಿಮ್ಗೆ ಎಷ್ಟು ಸಾರಿ ಹೇಳಿದ್ದೀನಿ, ಕ್ಯಾಶ್ ತಗೊಂಡ್ ಬರುವಾಗ ಹುಷಾರ ತಗೊಂಡ್ ಬನ್ನಿ ಅಂತ. ಸ್ವಲ್ಪ ಬುದ್ಧಿ ಬೇಡವೇನ್ರಿ ನಿಮ್ಗೆ? ಸರ್, ನೀವು ಹೇಳಿದ್ದೇನೋ ನಿಜಾನೇ ಸರ್. ಈಗ ನಿಮ್ಮನ್ನ ಯಾವ ರೀತಿ ನಂಬಿಸ್ಬೇಕು ಅಂತಾನೆ ನಂಗೆ ಗೊತ್ತಾಗ್ತಿಲ್ಲ ಸರ್. ಸರ್, ನನ್ನ ನಂಬ್ಕೊಂಡು ನನ್ನ ಹೆಂಡತಿ ಮಕ್ಕಳೆಲ್ಲ ಇದ್ದಾರೆ ಸರ್. ನೀವು ಕೆಲಸದಿಂದ ತೆಗೆದ್ಬಿಟ್ರೆ ಎಲ್ಲರೂ ಬೀದಿ ಪಾಲಾಗ್ಬಿಡ್ತಾರೆ ಸರ್. ಸರ್ ಪ್ಲೀಸ್ ಸರ್, ಸರ್ ಪ್ಲೀಸ್ ಸರ್. ಬಿಡ್ರಿ ಕಾಲು. ನೀವಾದ್ರೂ ಒಂದ್ ಮಾತು ಹೇಳಿ ಸರ್, ನನ್ನ ಕೆಲಸದಿಂದ ತೆಗಿಬೇಡಿ ಸರ್. ನೀವೇ ನನ್ನ ಪಾಲಿಗೆ ದೇವರು ಸರ್. ಬಿಡ್ರಿ ಕಾಲು. ಹೇಗಾದ್ರೂ ಮಾಡಿ ಇದೊಂದ್ಸಲಿ ಕಾಪಾಡಿ ಸರ್, ಪ್ಲೀಸ್ ಸರ್. ಸರ್, ಹೆಂಡತಿ ಮಕ್ಕಳು ಕಷ್ಟ ಅಂತ ಹೇಳ್ಕೊತಾ ಇದ್ದಾನೆ. ಇದೊಂದ್ ಸಾರಿ ಫೈನಲ್ ವಾರ್ನಿಂಗ್ ಕೊಟ್ಟು ಸಸ್ಪೆಂಡ್ ಆಗದೆ ಇದ್ದಾಗ ನೋಡ್ಕೊಳ್ಳೋಣ ಸರ್. ಹಾ, ನೀವ್ ಹೇಳ್ತಿರೋದು ಸರಿ ಅಂತ ಅನ್ಸುತ್ತೆ. ಕಡೆದಾಗಿ ಒಂದ್ ಚಾನ್ಸ್ ಕೊಟ್ಟು ನೋಡೋಣ. ಕಾಲ್ ಬಿಡಯ್ಯ, ಹೇಳಯ್ಯ ಮೇಲೆ. ಈ ಮ್ಯಾಟರ್ನ ನಾವು ಹೈಯರ್ ಅಥಾರಿಟಿಗೆ ರಿಪೋರ್ಟ್ ಮಾಡೋಲ್ಲ. ಇವತ್ತು ಹೇಗೂ ಶನಿವಾರ, ನಾಳೆ ಭಾನುವಾರ, ಬ್ಯಾಂಕ್ ಹೇಗೂ ರಜಾ ಇರುತ್ತೆ. ಸೋಮವಾರ ಬ್ಯಾಂಕ್ ಅವರ್ಸ್ ಮುಗಿಯೋದ್ರೊಳಗೆ ನೀವು ಹಣ ಕಟ್ಲೇಬೇಕು. ಪ್ರಯತ್ನ ಮಾಡ್ತೀನಿ ಸರ್. ಬರೀ ಪ್ರಯತ್ನ ಮಾಡಿದ್ರೆ ಸಾಲದವ್ರಿ, ದುಡ್ಡು ತಂದು ಕಟ್ಲೇಬೇಕು. ಮೇಡಮ್, ಬೆಂಗಳೂರಲ್ಲಿ ಡ್ರೆಸ್ ಹಾಕ್ಬಿಟ್ಟು ಮಂಗಳೂರನ್ನ ಕರ್ಕೊಂಡ್ ಬಂದ್ಬಿಟ್ಟು ಆಟ ಆಡ್ತಿದ್ರಲ್ಲ, ಏನ್ ವಿಷಯ? ನೀವೀಗ ಡ್ಯೂಟಿ ಮಾಡ್ಬೇಕು. ಏನ್ ಡ್ಯೂಟಿ? ನೀವೀಗ ಚಿಂಗ್ ಚಾಂಗ್ ಬ್ರೂಸ್ಲಿ. ಬ್ರೂಸ್ಲಿನಾ? ಅಯ್ಯೋ, ಆ ಬ್ರೂಸ್ಲಿ ಅಲ್ಲ, ಫೇಮಸ್ ಡೈಮಂಡ್ ಜ್ಯುವೆಲರಿ ಟೆಸ್ಟರ್, ನಂಬರ್ 1 ಡಿಸೈನರ್ ಕೂಡ. ಮೇಡಮ್, ಒಡವೆ ವಿಚಾರ ನಂಗೇನು ಗೊತ್ತಿಲ್ಲ. ನಂಗೆ ಗೊತ್ತಿರೋ ನಮ್ಮ ಅಜ್ಜಿ ಹಾಕಿರೋ ಬೆಳ್ಳಿ ಉಡ್ದಾರ ಒಂದೇ, ನೋಡಿ ಬೇಕಾದ್ರೆ. ಚಿಕ್ಕ ಮಕ್ಳ ತರ ಚಡ್ಡಿ ಬಿಚ್ಚಿ ತೋರ್ಸೋಕ್ ಹೋಗ್ತಿರಲ್ರಿ.
ನೀವೀಗ ದೊಡ್ಡ ಡಿಸೈನರ್ ಅನ್ನೋದನ್ನ ಮರಿಬೇಡಿ, ಚೈನಾದಿಂದ ಬಂದಿರೋರು. ಚೈನಾದಿಂದ ಮೇಡಮ್ ಗಿರ್ಲೆ ತಿನ್ಬೇಕಾಗತ್ತಾ? ಇಲ್ಲ, ನಾನ್ ಹೇಳ್ದಂಗ್ ನೀನ್ ಆಕ್ಟ್ ಮಾಡದೆ ಹೋದ್ರೆ ಮಣ್ ತಿನ್ಬೇಕಾಗ. ನೋಡಿ ಮೇಡಮ್, ನಾನು ಹೇಗೆ ಆಕ್ಟ್ ಮಾಡ್ತೀನಿ ತೋರ್ತೀನಿ. ಎಂತ ಮಾಡುವುದು, ಇವ್ರು ಇನ್ನೂ ಬರ್ಲಿಲ್ವಲ್ಲ. ಮಿಸ್ಟರ್ ಚಿಂಗ್ಚೋ, ನಾವು ಟೆಸ್ಟಿಂಗ್ ಬಂದಿರೋ ಅಂಗಡಿ ಇದೇನೆ. ಓ ಆಯೇ ನಿಮ್ ಸಾಬ್, ಆಯೇ ನಿಮ್ಗೋಸ್ಕರ ಕಾಯ್ತಾ ಇದ್ದೆ. ಅಂದ ಹಾಗೆ ನೀವ್ ಹೇಳಿದ್ದು ಚಿಂಗ್ ಚಾಂಗ್ ಬ್ರೂಸ್ಲಿ ಇವರೆಯಾ? ಎಸ್ ಇವರೇ ಮಿಸ್ಟರ್ ಚಿಂಗ್ ಚಾಂಗ್ ಬ್ರೂಸ್ಲಿ. ಮಿಸ್ಟರ್ ಬ್ರೂಸ್ಲಿ, ಮೀಟ್ ಮಿಸ್ಟರ್ ಚುಮಾಲಾಲ್ ಪುರ್. ಸಾಕು ಮಾರಾಯರೆ, ಎಂತ ಮೇಡಮ್ ಇವರು ಹಾವು ಮುಂಗಸಿ ತರ ಬುಸ್ ಬುಸ್ ಅಂತಾರೆ. ಅದೇನಿಲ್ಲ ಸೇಜಿ, ನಿಮ್ಮನ್ನ ನೋಡಿ ಸಂತೋಷಕ್ಕೆ ಅವ್ರ ಭಾಷೆನಲ್ಲಿ ಗ್ಲಾಡ್ ಟು ಮೀಟ್. ಹಾಗೆ ಅಂತದ್ದ? ಗ್ಲಾಡ್ ಟು ಮೀಟ್ ಯು. ಸಾಕು ಸಾಕು, ಬಿಡಿ ಬಿಡಿ ಬಿಡಿ. ನಿಮ್ಮ ಆಭರಣಗಳೆಲ್ಲ ತೋರಿಸ್ತೀರಾ? ಧಾರಾಳವಾಗಿ ನಡಿ ನಡಿ. Sweet, come on. ನೋಡಿ, ಇದೆಲ್ಲ ಕೋಲಾರದಿಂದ ತರಿಸಿದ್ದು. ಹಾಗೆ ಅಲ್ಲುಂಟಲ್ಲ, ಅದೆಲ್ಲ ಕೇರಳದಿಂದ ಬಂದು. ಆಮೇಲೆ ಇದು ಮೈಸೂರಿಂದ ತರಿಸಿದ್ದು. ಹೇಗುಂಟು? ಎಲ್ಲ ಚಂದ ಉಂಟಲ್ಲ? ಹಾ ಬನ್ನಿ, ನಮ್ದು ಹತ್ರ ಹೊಸ ಮಾಲ್ ಉಂಟು ಅಂತ ಹೇಳಿದ್ದಲ್ಲ, ತೋರಿಸ್ತೇನೆ ಬನ್ನಿ. ಮುನ್ನ ಆ ಹೊಸ ಡಿಸೈನ್ ಜ್ಯುವೆಲ್ಸ್ ಎಲ್ಲ ತೆಗೆದುಕೊಂಡು ಬಾ. ಆಯ್ತಪ್ಪ. Ching chong chong. How's this? ನೋಡಿ ಮೇಡಮ್, ಎಲ್ಲ ಹೊಸ ಹೊಸ ಡಿಸೈನ್, ಲೇಟೆಸ್ಟ್ ಮಾಡೆಲ್. ಆದ್ರೆ ವ್ಯಾಪಾರವೇ ಇಲ್ಲ ಮೇಡಮ್. Mr. Ching Chong, check out if anything is missing. Mr. Ching Chong, I told you to check out the jewels, not me. You understood? Nice jewels. ಮೇಡಮ್ ಅವ್ರು ಎಂತ ಹೇಳ್ತಾ ಇದ್ದಾರೆ? ಇದೆಲ್ಲ ಹಳೆ ಡಿಸೈನು, ಜನರಿಗೆ ಯಾವ ಇಷ್ಟ ಆಗಲ್ಲ ಅಂತ. ಅದಕ್ಕೆ ಮಾರಾಯರೆ ವ್ಯಾಪಾರವೇ ಇಲ್ಲ, ಫುಲ್ ಡಲ್ ಆಗಿ ಉಂಟು. ಇವಾಗ ನಾವ್ ಬಂದಿದೀವಲ್ಲ, ನೀವ್ ಏನು ಯೋಚನೆ ಮಾಡ್ಬೇಡಿ. ಒಂದು ಒಡವೆನು ಬಿಡ್ದಂಗೆ ಎಲ್ಲ ಎಗುರ್ಸ್ಕೊಂಡು ಹೊಟ್ಟೋಗ್ತೀವಿ. ಅಂದ್ರೆ ಒಂದು ಒಡವೆನು ಉಳಿದೇ ಇರೋ ಹಾಗೆ ಎಲ್ಲ ವ್ಯಾಪಾರ ಮಾಡೋ ಹಾಗೆ ಮಾಡ್ತೀವಿ. ನೀವೇನು ಯೋಚನೆ ಮಾಡ್ಬೇಡಿ. ಡೋಂಟ್ ಟಚ್ ಮೀ. ಮಿಸ್ಟರ್ ಬ್ರೂಸ್ಲಿ, ಇದಕ್ಕೆಲ್ಲ ಒಂದು ಐಡಿಯಾ ಮಾಡಿ ಬೇಗ. ಇವ್ರನ್ನ ಚೈನಾದಿಂದ ನಾನು ಯಾಕೆ ಕರ್ಸಿರೋದು ಹೇಳಿ? ನಿಮ್ಮನ್ನ ಉದ್ಧಾರ ಮಾಡಕ್ತಾನೆ. ನೀವೇನ್ ಟೆನ್ಷನ್ ತಗೋಬೇಡಿ, ನಾವೆಲ್ಲ ಮಾಡ್ತೀವಿ. ಆಯ್ತು, ಹೇಗಾದ್ರೂ ಮಾಡಿ ನಮಗೆ ಚೆನ್ನಾಗಿ ವ್ಯಾಪಾರ ಆಗುವ ಹಾಗೆ ಮಾಡಿ ಸಾಕು. ಆಯ್ತು, ಇನ್ನೊಂದ್ ವಾರದಲ್ಲಿ ಹೊಸ ಡಿಸೈನ್ ಗಳನ್ನ ಕಳಿಸ್ಕೊಡ್ತೀವಿ. ಅದೇ ತರ ಒಡವೆಗಳನ್ನ ಮಾಡಿಸಿ ವ್ಯಾಪಾರಕ್ಕೆ ಇಡಿ. ಆವಾಗ ನೋಡಿ ಬೊಂಬಟ ವ್ಯಾಪಾರ ಆಗುತ್ತೆ. ಆಗ್ಲೇ ಆಗ್ಲಿ, ಹಾಗೆ ಮಾಡಿ ಹಾಗೆ ಮಾಡಿ. ನಮಗ್ ಬರ್ಬೇಕಾರೋ ಪೇಮೆಂಟ್ ಎಲ್ಲ ಬೇಗ ಕಳಿಸ್ತಾನೆ. ಓಕೆ, ಬರ್ಲಾ? ಖಂಡಿತ ಕಳಿಸ್ತಾನೆ. See you. Bye. Bye. ಪ್ರೀತಿ ಹೋಗೋಣ? ಓಕೆ ಮೇಡಮ್. ಮಿಸ್ಟರ್ ಬ್ರೂಸ್ಲಿ, ನೋಡ್ರಿ ಸಾಕು ಹೋಗ್ರ. ಬಾಯ್ ಬಾಯ್. ಲೇ, ಏನೇ ಮಾಡೋದು? ಅಯ್ಯೋ ಏನ್ರಿ ಮಾಡ್ಲಿ ನಾನು. ರಘು, ಏನೋ ಇದು, ಇಡೀ ಪ್ರಪಂಚನೇ ನಿಂಗ್ ಗೊತ್ತು. ಆಚೆ ಎಲ್ಲಾ ಸುತ್ತಾಡ್ತೀಯ, ನಿಂಗ್ ಜನಗಳು ಗೊತ್ತು. ನಾವು ಮನೆ ಒಳಗಿರೋರು, ನಮಗೇನ್ ಗೊತ್ತು? ಎಲ್ಲಿಂದ ತರೋದು 50,000? ಏನೋ ನೀನು ಬ್ಯಾಂಕ್ ನಲ್ಲಿ ಕೆಲಸಕ್ಕಿರೋನು, ಆ ಬ್ಯಾಂಕ್ನವರು ಇಷ್ಟು ದೊಡ್ಡ ಬಂಗ್ಲೆ ಕೊಟ್ಟವ್ರೆ. ಈ ಬಂಗ್ಲೆ ಘಂಟೆ ಕಮ್ಮಿ ಆಗಬಾರ್ದು ಅಂತ ನಾವ್ ಯಾರಿಗೇನ್ ಕಮ್ಮಿ ಅಂತ ತೋರಿಸ್ಕೊಳಕ್ಕೆ ಎಲ್ಲ ರೋಲ್ಡ್ ಗೋಲ್ಡ್ ಕಣು, ಎಲ್ಲ ರೋಲ್ಡ್ ಗೋಲ್ಡ್ ಹಾಕೊಂಡ್ ಕುಂತಿದೀನಿ ಕಣು. ನಾವೆಲ್ಲಿಂದ ಕೊಡೋದು 50,000? ನೀನೇ ಎಲ್ಲನ ಟ್ರೈ ಮಾಡೋ. ಅಮ್ಮ, ನಾವೇನಾದ್ರೂ 50,000 ರೂಪಾಯಿ ಕಟ್ಟಿಲ್ಲ ಅಂತಂದ್ರೆ ಆ ಬ್ಯಾಂಕ್ನವರು ನಮ್ಮನ್ನ ಈ ಬಂಗ್ಲೆಯಿಂದ ಈ ನನ್ ಯಾವುದೇ ಕಾರಣಕ್ಕೂ ಆ ಕೈ ಫಿಗರ್ ಜೊತೆ ಆಚೆ ಹೋಗೋದಿಲ್ಲ. ಅಯ್ಯಯ್ಯೋ, ಈ ಮನೆಯಿಂದ ಆಚೆಗೆ ಹಾಕ್ಬಿಡ್ತಾರ ನಮ್ಮನ್ನ. ಈ ಮನೇನು ಇಲ್ದಂಗ ಆಗ್ಬಿಡ್ತಿತ್ತಲ್ಲಪ್ಪ. ನಾಗು, ನಾವ್ಯಾಕೆ ಈ ಮನೆಯಿಂದ ಆಚೆ ಹೋಗ್ಬೇಕು? ಯಾಕಮ್ಮ, ಏನಾದ್ರೂ ಐಡಿಯಾ ಬಂತಾ? ಏ ತುಳಸಿ, ಬಾರೆ ಇಲ್ಲಿ. ಕರೆದ್ರ ಅತ್ತೆ? ಕರೀಲಿಲ್ಲಮ್ಮ, ಕೂಗ್ದೆ. ನಿನ್ನ ತವರು ಮನೆಯವರು ನಾಚಿಗೆಟ್ಟೋರು, ಕೂಲಿಗೆಟ್ಟೋರು, 3 ಬಿಟ್ಟೋರು ಕಣೆ. ಮದ್ವೆ ಟೈಮಲ್ಲಿ ವರದಕ್ಷಿಣೆ ಬಾಕಿ 50,000 ಬರ್ಬೇಕಲ್ಲ, ಇದುವರೆಗೂ ಎಣ್ಸಿಲ್ಲ. ಅವ್ರಿಗೇನ್ ಮಾನ ಮರ್ಯಾದೆ ಇಲ್ವೇನೆ? ಹೋಗು ಹೋಗು, ವಸೂಲಿ ಮಾಡ್ಕೊಂಬ ಹೋಗು. ದರಿದ್ರದು ದುಡ್ಡು ದುಡ್ಡು ಅಂತ ಒದ್ದಾಡ್ತಾರೆ. ಅತ್ತೆ, ನನ್ ತಾಯಿಗೆ ದುಡಿಯೋ ಶಕ್ತಿ ಇಲ್ಲ. ಅವ್ರಿಗೆ ದುಡ್ದು ತಂದಾಕೋರು ಯಾರು ಇಲ್ಲ. ಅವ್ರಿಗಿರೋದೊಂದು ಮುರುಕಲ್ ಮನೆ. ಹೀಗಿರುವಾಗ ಅವ್ರ ಹತ್ರ ಹಣ ಇಲ್ಲಿಂದ ಬರುತ್ತೆ ಹೇಳಿ? ದಯವಿಟ್ಟು ಅತ್ತೆ, ಅವ್ರಿಗೆ ತೊಂದ್ರೆ ಕೊಡ್ಬೇಡಿ. ಅಯ್ಯೋ, ನಾವೆಲ್ಲಮ್ಮ ಅವ್ರಿಗೆ ತೊಂದ್ರೆ ಕೊಡ್ತಾ ಇದೀವಿ. ನಾವೇ ತೊಂದ್ರೆಲಿ ಇದೀವಿ ಅಂತ ನಿನ್ನ ಹತ್ರ ಹೇಳ್ಕೊಂತಾ ಇದೀವಿ. ಕೈ ಮುಗಿತೀನಿ, ವಸೂಲಿ ಮಾಡ್ಕೊಂಡು ಬಂದು ಬಿಡಮ್ಮ. ಪ್ಲೀಸ್ ಅತ್ತೆ, ನಿಮ್ ಕಾಲು ಹಿಡಿದು ಕೇಳ್ಕೊಂಡು ದಯವಿಟ್ಟು ಮುಚ್ಕೊಂಡು ನಾನು ಹೇಳ್ದಷ್ಟು. ನಾನು ಹೇಳ್ತಿರೋದು ನನ್ನ ಒಬ್ಬಳ ಸುಖಕ್ಕಲ್ಲ,
ನೀನು ನಿನ್ ಗಂಡ ನಿನ್ ಮಕ್ಕಳು ಸುಖಕ್ಕೆ ಹೋಗು ಹೋಗಿ ಹೋಗೋ ಸರಿ ಮಾಡ್ಕೊಂಡ್ ಹೋಗೆ ಎದ್ದಳ ಮೇಲೆ ಬಾರೆ ಏನ್ ನಿಮ್ಮ ಅಮ್ಮನ ಮನೆ ಕಷ್ಟದಲ್ಲಿರೋದು ನಾವು ಕಷ್ಟದಲ್ಲಿ ಒಳಕ್ಕೆ ಏನ್ ಪುಕ್ಷಾಟೆ ಕೊಡ್ತಾರ ಬಂಗಾರದಂತ ಗಂಡ್ ಮಗಿ ನೆತ್ತಿಲ್ವ ನಾನು ಪುಕ್ಷಾಟೆ ಕೊಡ್ತಾರೇನೋ ಅಮ್ಮ ಯಾರು ನಾನಮ್ಮ ಚೆನ್ನಾಗಿದ್ಯಮ್ಮ ಚೆನ್ನಾಗಿದ್ದೀನಮ್ಮ ನೀನ್ ಹೇಗಿದ್ಯಾ ನೋಡಮ್ಮ ಹಾಳಾದ ಕೆಮ್ಮು ಇದು ಬಿಟ್ರೆ ಬೇರೆ ಯಾವ ಕಾಯಿಲೆನೂ ಇಲ್ಲ ಗುಂಡು ಕಲ್ತರ ಇದ್ದೀನಿ ಎಲ್ಲಮ್ಮ ಅಳಿಯಂದ್ರು ಮಗು ಬರ್ಲಿಲ್ವಾ ಒಬ್ಳೇ ಬಂದ್ಯಾ ಏನ್ ವಿಷಯ ಏನ್ ನಡೀತು ಏನಿಲ್ಲಮ್ಮ ಬಹಳ ದಿವಸ ಆಯ್ತಲ್ಲ ನೀನ್ ನೋಡ್ಕೊಂಡು ಹೋಗೋಣ ಅಂತ ಬಂದೆ ನೀನ್ ಅದಕ್ಕೆಲ್ಲ ತಲೆ ಕೆಡಿಸ್ಕೋಬೇಡ ನಿನ್ ಆರೋಗ್ಯದ ಕಡೆ ಗಮನ ಕೊಡು ಔಷಧಿ ಕುಡ್ದೆ ತಾನೆ ಇಲ್ಲಮ್ಮ ಕುಡಿಬೇಕು ಇರು ನಾನ್ ತರ್ತೇನೆ ತುಳಸಿ ಹೇಳಮ್ಮ ನೋಡು ನನ್ ತಲೆ ಮೇಲೆ ಕೈ ಇಟ್ಟು ಹೇಳು ಯಾಕೆ ಬಂದ್ಯಾ ಹೇಳಮ್ಮ ಏನಮ್ಮ ನೀನು ಚಿಕ್ಕ ಮಕ್ಳ ಹಾಗೆ ಆಣೆ ಭಾಷೆ ಅಂತ ಆತರ ಏನು ಇಲ್ಲಮ್ಮ ಇಲ್ಲ ನೀನೇನು ಹೇಳಲೇಬೇಕು ಹೇಳ್ದಿದ್ರೆ ನನ್ನ ನಾಣೆ ಹೇಳವ್ವ 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 ಅಮ್ಮ ಅದು ಅಯ್ಯೋ ನನ್ನ ಮರುಗಷ್ಟು ಬೆಂಕಿ ಹಾಕ ಮರ್ತೋಯ್ತು ಡಾಕ್ಟರ್ ಬರಕ್ ಹೇಳಿದ್ರು ಅವ್ವ ನಾನ್ ಡಾಕ್ಟರ್ ಹತ್ರ ಬರ್ತೀನಿ ನೀನ್ ಸ್ವಲ್ಪ ಗಂಜಿ ಮಾಡಿ ಹೋಗವ್ವ ನಡಿಮ್ಮ ನಾನು ನಿನ್ ಜೊತೆ ಬೇಡವ್ವ ನೀನ್ ಗಂಜಿ ಮಾಡಿ ಹೋಗು ಹೋಗವ್ವ ನೀನ್ ಗಂಜಿ ಮಾಡಿ ಹೋಗು ನನ್ಗೆ ಹೊಟ್ಟೆ ಸಿಗ್ತಾ ಇದೆ ಹೋಗವ್ವ ಸರಿ ಹೋಗು ನೋಡಿ ಈ ಕಾಗದ ಪತ್ರ ಇಟ್ಕೊಂಡು ಅರ್ಜೆಂಟಾಗಿ 50,000 ರೂಪಾಯಿ ಕೊಡಿ ಅಮ್ಮ ಇಷ್ಟೊತ್ತಾದ್ರೂ ಬರ್ಲಿಲ್ವಲ್ಲ ಎಷ್ಟೋ ಜನ ತಂದೆ ತಾಯಿಗಳು ತನ್ನ ಮಗಳು ಹೊಸಿಲ್ ದಾಟಿದ ತಕ್ಷಣನೇ వాళ్ళ ಜವಾಬ್ದಾರಿ ತೀರಿಂದಿ ಅನ್ಕೊಂಟಾರು ಅಂತದ್ರಲ್ಲಿ ನೀವು ಇಷ್ಟು ವರ್ಷ ಆದ್ಮೇಲೂ ಅದೆಂತ ತ್ಯಾಗಂ చేస్తుండవಮ್ಮ ಏನ್ ಮಾಡೋದು ಬಂಗಾರಪ್ಪನವ್ರೆ ಇರೋದೊಂದು ಹೆಣ್ಣು ಮಗು ತಾಯಿಯಾಗಿ ಅಷ್ಟು ಮಾಡ್ದಿದ್ರೆ ಏನ್ ಪ್ರಯೋಜನ ಹೇಳಿ సరేమ్మా ఒక నిమిషం ఉండండి డబ్బులు తీసుకొని వస్తాను ತಗೊಳ್ಳಿ ನಾನ್ ಯಾವ ಗಳಿಗೆಯಲ್ಲಿ ಸಾಯ್ತೀನೋ ನನಗೆ ಗೊತ್ತಿಲ್ಲ ನಿಮಗ್ ಕೊಡ್ಬೇಕಾದ ಬಾಕಿನೆಲ್ಲ ಕೊಟ್ಟಿದ್ದೀನಿ ನಿಮಗ್ ಕೈ ಮುಗಿದು ಕೇಳ್ಕೊತೀನಿ ನನ್ ಮಗಳು ಅಣ್ಣ ತಮ್ಮ ತವ್ರು ಇರ್ತಿರೋಳು ಆ ತಬ್ಲಿನ ನಿಮ್ ಮಗಳು ಅಂತ ತಿಳ್ಕೊಳ್ಳಿ ಅವಳೇನಾದ್ರೂ ತಪ್ಪು ಮಾಡಿದ್ರೆ ಕ್ಷಮಿಸಿ ಚೆನ್ನಾಗಿ ನೋಡ್ಕೊಳ್ಳಿ ಅಯ್ಯ ಏನಮ್ಮ ಒಳ್ಳೆ ಕಿತ್ತೋದು ಟೇಪ್ ರೆಕಾರ್ಡ್ನ ರಿವೈಂಡ್ ಮಾಡ್ತಾ ಕರ್ರ 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 ಅಂತ ಮಾತಾಡ್ದಂಗ್ ಮಾತಾಡ್ತೀಯಲ್ಲ ಏನ್ ನೀನ್ ಒಬ್ಳನ್ನ ಹೆಣ್ಣೆತ್ತಿರೋದು ನಾನೇನ್ ಹೆಣ್ಣೆತ್ತಿಲ್ವಾ ನೋಡಲ್ಲಿ ಸ್ವಲ್ಪ ಆ ಕಡೆ ತಿರ್ಕೊಂಡ್ ಕೆಮ್ಮು ಇಲ್ಲಿ ಏನೇ ಸರ್ ಗೊತ್ತಾಗ್ತಾ ಇಲ್ಲ ಕೆಮ್ಮು ಕೆಮ್ಮು ಅಂಟ್ರೋಗ ಅಂಟಿಸ್ಬಿಡ್ತೀಯ ಹೋಗ ಆ ಕಡೆ ಹೋಗ ಆ ಕಡೆ ಅಮ್ಮ ಈ ಕಂತೆ ಸರಿಯಾಗಿದೆಯಮ್ಮ ಇದನ್ನ ನಾನೇ ಇಟ್ಕೊಂಡ್ಬಿಡ್ಲಾ ಮಮ್ಮಿ ಇದು ಕರೆಕ್ಟ್ ಆಗಿದೆ ಮಮ್ಮಿ ಇಷ್ಟು ವರ್ಷ ಆದ್ಮೇಲೆ ಆದ್ರೂ ವರದಕ್ಷಿಣೆ ಬಾಕಿನ ತಂದ್ಕೊಟ್ರಲ್ಲ ನಮಸ್ಕಾರ ಹೋಗಿ ಹೋಗಿ ನಮ್ಮ ಅಣ್ಣ ಹೇಳ್ತಾರದು ನಿನಗೇನೆ ತೊಲಗು ತೊಲಗು ಹೇಳಿದ್ ಕೇಳಿಸ್ಲಿಲ್ವಾ ಕೊಕ್ಕ ಕೊಕ್ಕ ಅಂತ ಇಲ್ಲೇ ನಿಂತಿಯಲ್ಲ ಹೋಗು ಮತ್ತೆ ಯಾಕೆ ಬರ್ತೀಯ ಕಾಯಿ ಅನ್ಸಕ ಹೋಗು ಎಂತ ದರಿದ್ರ ಜನಪ್ಪ ಇವ್ರು ಇವ್ರಿಗೆ ಬರ್ಬಾರ್ದೇ ಬರೋದು ಅಲ್ಲ ಆ ತಾಯಿನ ಎಷ್ಟು ಅವಮಾನ ಮಾಡಿ ಕಳಿಸ್ಬಿಟ್ರು ಪ್ರಪಂಚದಲ್ಲಿ ಎಲ್ಲದಕ್ಕೂ ಒಂದೊಂದು ಇತಿಮಿತಿ ಅಂತ ಇರುತ್ತೆ ಆದ್ರೆ ಇದರದಕ್ಕೆ ದುರಂಕಾರ ದುರಂಕಾರ ಡಾಕ್ಟರ್ ಶಾಪ್ ಇಂದ ಬರೋದಕ್ಕೆ ಇಷ್ಟೊತ್ತು ಬೇಕಾಗುತ್ತಾ
ಮಳೆ ಬಿಡಿ ಬರೋ ತರ ಇದೆ. ತಾಯಿ ಮೈಗೂ ಸರಿಲ್ಲ, ಅವ್ನ ಆಸ್ಪತ್ರೆಗೆ ಸೇರಿಸ್ಬೇಕು. ದಯವಿಟ್ಟು ಸಹಾಯ ಮಾಡಿ ಸರ್. ಸಹಾಯ ಮಾಡಿ ಸರ್. ಅಯ್ಯೋ ದೇವ್ರೇ. ಬನ್ನಿ, ಆಸ್ಪತ್ರೆಗೆ ಹೋಗ್ಬೇಕು. ಕೈಗೂ ಸರಿಲ್ಲ, ಅವ್ನ ಆಸ್ಪತ್ರೆಗೆ ಸೇರಿಸ್ಬೇಕು. ಪ್ಲೀಸ್ ಸಹಾಯ ಮಾಡಿ. ಬನ್ನಿ ಬನ್ನಿ. ಅಮ್ಮ ಅಮ್ಮ ಇದೆ. ಬನ್ನಿ ಸಹಾಯ ಮಾಡಿ. ಅತ್ತೆ 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 ಬಾಗಿಲು ತೆಗೀರಿ. ಅತ್ತೆ ಬಾಗಿಲು ತೆಗೀರಿ. ಬಂದೆ ಬಂದೆ. ಅತ್ತೆ ಬಾಗಿಲು ತೆಗೀರಿ. ಅತ್ತೆ ಬೇಗ ಬಾಗಿಲು ತೆಗೀರಿ. ಯಾರು? ನೀವಾದ್ರೂ ಬಾಗಿಲು ತೆಗೀರಿ. ಅತ್ತೆ ಅಯ್ಯೋ 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 ಲೇ ದರಿದ್ರ ಅನಿಷ್ಟ. ನಾನು ಅವಾಗಿಂದ ಯಾರು 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 ಅಂತ ಕೂಗ್ಕೊಳ್ತಾ ಇದ್ರೆ ನಾನು ಅದನ್ನ ದೊಡ್ಡರ ಬಂದಿದ್ದೆ ಬಾಯಿಗೆ. ಇಷ್ಟೊತ್ತಾಗ ಬಂದಿದ್ದೆಲ್ಲ ರಾತ್ರಿ ನಿಮ್ಮ ಅಮ್ಮ ಮೇಲೆ ಬಿಟ್ಕೊಂಡು ಹತ್ತು ಬೆಳಗ್ಗೆ ಬಂದಿದ್ರೆ ಏನಾಗ್ತಿತ್ತೆ ನಿಮ್ಗೆ? ಏನು ಏನಮ್ಮ? ಅಯ್ಯೋಯ್ಯೋ ಲೇ ಅನಿಸ್ತದೆ ಈ ದರಿದ್ರ ಹೆಣ ನನ್ನ ಅಮ್ಮನೆ ಬಾಗಿಲಿಗೆ ಯಾಕಮ್ಮ ತಂದೆ ತಾಯಿ. ಇನ್ನೆಲ್ಲಿಗೆ ಹೋಗ್ಲಿ ಅತ್ತೆ, ನಿಮ್ಮನ್ ಬಿಟ್ರೆ ನನ್ಗಿನ್ ಯಾರಿದ್ದಾರೆ? ಅಯ್ಯೋ 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 ಹಂಗಂತ ಅಂದ್ಬಿಟ್ಟು ಈ ಹಣನ ನಮ್ಮನೆ ಬಾಗಿಲು ತಂದ್ಬಿಟ್ಟೇನೆ. ಅಬ್ಬಾ ಮೊದ್ಲೇ ಮುಟ್ಟು ಚತ್ತು ನಮ್ಮನೆ ದೇವ್ರಿಗೆ ಆಗಲ್ಲ. ಅದೆಲ್ಲ ತಂದೆ ನೋಡು ಮೈಲಿಗೆ ಆಗ್ಬಿಡುತ್ತೆ. ಶವ ಸಂಸ್ಕಾರ ತಿಥಿ ಕರ್ಮ ಅಂತ 10,000 ರೂಪಾಯಿ ನಮ್ ತಲೆಗೆ ಬರುತ್ತೆ. ಏನಾದ್ರು ಕೊಟ್ಕಲ್ಸೋ. ನಮ್ಮ ಅಪ್ಪ ಅಮ್ಮ ಹೇಳಿದ್ ಅರ್ಥ ಆಗ್ಲಿಲ್ವೇನೆ? ಅವ್ರು ಹೇಳಿದ್ಮೇಲೆ ಮುಗಿದೋಯ್ತು. ಹೋಗೆ ನಿಮ್ ತಾಯಿಗೆ ಸ್ಥಿತಿ ಬಂದ್ರೆ ನೀವ್ ಈಗ ಮಾತಾಡ್ತಿದ್ರ? ಬಿಡ್ತೀನಿ, ಸುಮ್ನೆ ನಿಂತ್ಕೋ. ಪುಟ್ಟಕ್ ಪಿಟಕ್ ಅಂದಿಯಾ? ಏನು ಅಂದ್ರೆ ಹೆಣ್ಣು ಕೊಟ್ಟತ್ತೆ ತಾಯಿಗೆ ಸಮಾನ ಅಂತಾರೆ. ನನ್ನ ತಾಯಿಗೆ ಗಂಡ್ ಮಕ್ಳು ಯಾರು ಇಲ್ಲ. ನೀವೇ ಮುಂದೆ ನಿಂತು ಶವ ಸಂಸ್ಕಾರ ಮಾಡಿ ಅಂದ್ರೆ ದುಡ್ಡು ತಗೊಂಡೋಗಿ ಅವ್ನ ಮುಖದಲ್ಲಿ ಬಿಸಾಕು. ಅವನೇ ಎಲ್ಲಾದ್ರೂ ಸುಟ್ಟಾಕ್ತಾನೆ. ಹೋಗು ಪಾಪ ಒಳಗಡೆ. ಅವ್ಳು ಯಾವತ್ತೂ ಇದ್ದಿದ್ದೆ ಗೋಡ. ಶವ ಸಂಸ್ಕಾರಕ್ಕೆ ನಾನ್ ಸಹಾಯ ಮಾಡ್ತೀನಿ, ಬನ್ನಿಮ್ಮ. ಏಳೇಳು ಜನ್ಮ ಎತ್ತಿದ್ರು ನಿಮ್ ಋಣ ತೀರ್ಸಕ್ ಸಾಧ್ಯ ಇಲ್ಲ. ನಡಿಮ, ನೀನಿಲ್ಲಿದ್ರೆ ನಿನ್ ದುಃಖ ಇನ್ನೂ ಹೆಚ್ಚಾಗುತ್ತೆ. ನಡಿ ಹೋಗೋಣ. ಎಲ್ಲಿಗೆ? ನನ್ ಮನೆಗಮ್ಮ. ಬಾಮ್ಮ,
ನಿನ್ನ ಅಣ್ಣನ ಮನೆ ಅಂತ ತಿಳ್ಕೊಂಡ್ ಬಾಮ್ಮ. ಇಲ್ಲ, ನನ್ನ ಮನೆ ಬಹಳ ದೂರ ಇದೆ. ನನಗಲ್ಲಿ ನೆಮ್ಮದಿ ಸಿಗೋದು. ಇಷ್ಟು ದೊಡ್ಡ ಬಾಗಿಲಿಂದ ಇಷ್ಟು ದೊಡ್ಡ ಮನೆ ಒಳಕ್ಕೆ ನೀನು ದೊಡ್ಡ ಹೃದಯ ಇಟ್ಕೊಂಡು ಈ ಬಂಗಾರದಂತ ಕಾಲಲ್ಲಿ ಇದನ್ನ ಒಟ್ಟು ಒಳಗ ಬಾಮ್ಮ. ಮೆತ್ತಿಗೆ ಮೆತ್ತಿಗೆ. ಕೃಷ್ಣ ಬಲರಾಮ. ಏನ್ ಮಾಡ್ತಿದ್ದೆ ಒಳಗೆ? ಮಗುಗೆ ಹಾಲು ಕುಡಿಸ್ತೀನಿ. ಏನೋ ಹೆರಬಾರ್ದು ಹೆತ್ಬಿಟ್ಟಿದೆ, ಲಾಭ ಇಲ್ದೆ ಗೋಕಿನ ಲಕ್ಷ ಗಟ್ಲೆ ವರದಕ್ಷಿಣೆ ತಂದ್ಕೊಂಡು ಗಂಡು ಮಗ ಹೆತ್ಕೊಡ್ತೇನೆ ನೀಟು ಗಟ್ಲೆ ಏನೋ ಹಾಲು ಕುಡಿಸ್ಕೊಂಡು ಕೂತಿದ್ಲಂತೆ. ಹೋಗು, ಮಂಕ್ರಿ ಗಟ್ಲೆ ಬಟ್ಟೆ ಬಿದ್ದ ಹೋಗಿ. ಅದು ಡಾಕ್ಟರ್ ಹೇಳಿದ್ದಾರೆ ತಣ್ಣೀರಲ್ಲಿ ಕೈ ಇಡಬಾರ್ದು ಅಂತ. ತಣ್ಣೀರೊಳಗೆ ಕೈ ಇಕ್ಬಿಟ್ರೆ ನಿನ್ ಕೈಯನ್ನು ಬ್ಲಕ್ ಹೊಡ್ಬಿಡ್ತಿದ್ದ. ಏನೇ 3 ಹೆತ್ತೋಳ್ ನಾನಿನ್ನ ಗುಂಡ್ ಕಲ್ಲಿ ತಂಗಿದ್ದೀನಿ, 1 ಹೆತ್ಬಿಟ್ಟಾಗತ್ತೆ ನಾಟಕ ಆಡ್ತೀಯಾ? ಯಾರ ಮನೆ ಗುಡ್ಸಿದ್ ಗುಂಡ ಅಂತ ಮಾಡ್ಬೇಕು ಅಂತಿದ್ಯೆ? ಮನೆ ಕೊನೆಗೆ ಬಂದಿದ್ಯಾ?